ಗಡಿಯಲ್ಲಿ ಅಂದ್ರೆ ಆಮೇಲೆ ಹೇಳ್ದು ಬೇಡ ದೇವ್ರ ಅಲ್ಲೇ ಗೊತ್ತಾಗದಂತೆ ಇನ್ನೊಂದಿನ ಹೋದ ಅಂತ ದೇವ್ರ ಬಗ್ಗೆ ಅದೇನೇ ಹೇಳ್ತದೆ ಹೇಳತ್ತೆ ಇಲ್ಲಿ ಕೂಡ್ತಿದ್ದಿಲ್ವಂತೆ ಯಾರನ್ನ ನಮ್ ದೇವ್ರ ಎಕ್ಸ್ ಲವರ್ಸ್ ಲವರ್ ಅಲ್ಲ ಎಕ್ಸ್ ಲವರ್ಸ್ ಹಂಗಾರೆ ಎಷ್ಟು ಜನ ಇದ್ದಾರೆ ಅವರೆಲ್ಲ ಇದ್ದಾರೆ ಅವರೇ ನೋಡ್ಬಿಟ್ಟು ನಿಮ್ಮ ಅಕೌಂಟ್ಗೆ ಎಲ್ಲ ರಿಕ್ವೆಸ್ಟ್ ಕಳಿಸ್ತಾರೆ. ಪುರಾತನ ಕಾಲದಿಂದ ಒಂದು ಪ್ರಖ್ಯಾತವಿದೆ ಏನಪ್ಪಾ ಅಂದ್ರೆ ನಮ್ಮ ಮೇಡಮ್ ಅವರು ಹೇಳ್ತಾರೆ ಕೇಳ್ತೀನಿ ಇಲ್ಲೇ ಓದ್ತೀವಿ ನೋಡಿ ಗೈಸ್ ಇಲ್ಲಿ ಚಿಂಚಿನ ಕಟ್ಟೆ ಜಲ ಗೈಸ್ ಶ್ರೀ ಆಂಜನೇಯ ದರ್ಶನ ಪಡೆಯಿರಿ ಶ್ರೀ ಆಂಜನೇಯ ಕ್ಷೇತ್ರ ಶ್ರೀರಾಮ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಶಿವಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತ ನಿಮ್ಗೆ ತಮ್ಮನೇಲಿ ನೋಡಿದಷ್ಟೇ ಗೊತ್ತಾಗಿರುತ್ತೆ ಗೈಸ್. ನಾನೀಗ ಹೋಗ್ತಾ ಇರೋದು ಮೋದೂರಿಂದ ನಮ್ಮ ಮೇಡಮ್ ಅವರು ಮತ್ತೆ ನಮ್ಮ ಅತ್ತೆನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಫೋನ್ ಮಾಡಿದ್ರು, ಬನ್ನಿ ಅಳಿ ಅಂದ್ರೆ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಹಾಗಾಗಿ ಅದರಲ್ಲೂ ನಮ್ಮ ಬಾಸ್ನ ನೋಡೋಕೆ ಹೋಗ್ತಿರೋದಲ್ವಾ, ನಾವು ಮಿಸ್ ಮಾಡೋಕ್ಕಾಗತ್ತಾ ಇಂಥ ಚಾನ್ಸ್ನ. ಹಾಗಾಗಿ ನಮ್ಮ ಬಾಸ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಈಗ ನಮ್ಮ ಮೇಡಮ್ ಅವರು ಮತ್ತೆ ನಮ್ಮ ಅತ್ತೆನ ಕರ್ಕೊಂಡು ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ. ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಹೊಸ ವಿಡಿಯೋಗಳಿಗೆ ಟೈಮ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಮಧ್ಯದಲ್ಲಿ ವಿಡಿಯೋ ಮಾಡಬಾರ್ದು. ಆದರೂ ಕೂಡ ಇಲ್ಲಿ ಖಾಲಿ ಇತ್ತು ರೋಡು, ಆ ಗ್ಯಾಪಲ್ಲಿ ಒಂದು ಕ್ಲಿಪ್ ಮಾಡ್ಬೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹೋಗೋಣ, ಡೈರೆಕ್ಟ್ ಮೋದ್ರಿಗೆ ಹೋಗ್ಬಿಟ್ಟು ನಮ್ಮ ಮೇಡಮ್ ಅವ್ರ ಕೈಲಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ ನೋಡ್ತಾ ಇರಿ ಹಾಗೆ. ಥ್ಯಾಂಕ್ ಯು. ಮನೆ ಒಳಗೂ ಹೋಗ್ಬಿಟ್ಟಿಲ್ಲ, ಅರ್ಜೆಂಟ್ ಅಂದ್ಕೊಂಡು ಕರ್ಕೊಂಡು ಹೋಯ್ತವ್ರೆ ದೇವಸ್ಥಾನಕ್ಕೆ. ಏನ್ ಗೊತ್ತಾ ಗೈಸ್, ಇವಳು ಮೊದಲು ಫೋನ್ ಮಾಡಿದ್ಲು, ಹಿಂಗೆ ಬನ್ರಿ ಹೋಗೋಣ ಅಂತ ಹೇಳಿದ್ಲು. ಕಣೆ ಬರ್ತೀನಿ ಅಂದ್ಬಿಟ್ಟು ನಾನು ರೆಡಿ ಅದೇ. ಆಮೇಲೆ ತಿರ್ಗಾ ಫೋನ್ ಮಾಡಿದ್ಲು, ರೇ ಇವತ್ತು ಅದೇನೋ ದೇವ್ರು ಆಲ್ರೆಡಿ ಎತ್ಬಿಟ್ರಂತೆ, ಆಮೇಲಿಂದ ಬನ್ನಿ ಅಂತ ಹೇಳಿದ್ಲು. ಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ತಿರ್ಗಾ ಫೋನ್ ಮಾಡಿದ್ಲು, ರೀ ಅರ್ಜೆಂಟ್ ಬನ್ನಿ ಹೋಗ್ಬೋದಂತೆ, ಏನಿಲ್ಲ ಬನ್ನಿ ಅಂತ ಹೇಳಿದ್ಲು. ಏನು ಗೊತ್ತಾ, ಇವ್ರ ಊರಲ್ಲಿ ಇರುವಂತಹ ಮೂರು ದೇವ್ರುಗಳು ಕೂಡ ಚುಂಚನಕಟ್ಟೆ ದೇವಸ್ಥಾನಕ್ಕೆ ಹೋಗಿದಾರಂತೆ. ನೀನ್ ತಪ್ಪು ಮಾಡಿದ್ ನೀನಿಯ ಗೈಸ್, ನಾನು ಹಾಳು ಮಾಡಿದ್ವಿ ಒಳಿಯ. ಲಡ್ಡು ಬಾಯ್, ನಮ್ಮ ಅತ್ತಿಗೆ ಮನೆ ಹತ್ರ ಬಂದೆ. ನಮ್ಮ ಅತ್ತಿಗೆನು ಬರ್ತೀನಿ ಅಂದ್ರು, ನೀವು ಬರಕಿಲ್ವಾ? ಬಾಯ್ ಅದೇ ಪರವಾಗಿಲ್ಲ, ಬನ್ನಿ ಪೂಜೆ ಮಾಡ್ಕೊ ಬರಕೈತಿದೆ. ಎಲ್ಲ ನೋಡ್ಕೊಂಡು ಪೂಜೆ ಮಾಡ್ಕೊಂಡ್ರ ಬನ್ನಿ. ಒಂದು ವರ್ಷ ಆಟಕ್ಕೆ ಹೋಗ್ಬತ್ತೀವಿ. ತಗಿಯಲಿ. ಅಯ್ಯೋ ಟೈಮ್ ಆಗದ. ಅದೇ ಬನ್ನಿ, ಅದೇ ಬರೀ ಅಡ್ವರ್ಟ್ ತಗಿರಿ. ಬನ್ನಿ ಆ ಕಡೆ, ಈ ಕಡೆ ಬನ್ನಿ. ಈ ಕಡೆ ಬಕ್ಕ ಇಲ್ಲ ಜರಿಕೋ ಕಡೆಗೆ. ಗೈಸ್ ಈಗ ನಾವು ಹೊರಡ್ತಾ ಇವಿ ಚುಂಚನಕಟ್ಟೆ ದೇವಸ್ಥಾನಕ್ಕೆ. ಬರೀ ಅಡ್ವರ್ಟ್ಗಳು ಎಲ್ಲ ಅಡ್ವರ್ಟ್ ಮಾಡಿರೋದು. ಅದಕ್ಕೆ ನೀವೇ ಪೇರೆಂಟ್ಸ್ ಮೀಟಿಂಗ್ ಅಲ್ಲೇ ತೆಗೀರಿ, ಡೋರ್ ತೆಗಿಯತ್ತೆ ಮೇಲೆ ನೋಡಿ ಡೋರು. ನೋಡ್ವೆ ಇನ್ನ ಬರ್ದು ಬರಗು ಮೇಲೆ ಏನ್ ಗೊತ್ತಾ ಮ್ಯಾಟ್ರು, ಇವ್ರೂರಿಂದ ಮೋದೂರಿಂದ ಚುಂಚನಕಟ್ಟೆ ದೇವಸ್ಥಾನಕ್ಕೆ ಹೆಚ್ಚು ಕಮ್ಮಿ 3 ದೇವ್ರು ಹೋಗೈತಂತೆ. ಅಲ್ಲಿ ಪೂಜೆ ಮಾಡಕ್ಕೆ ಇದು 2ನೇ ಶ್ರಾವಣ ಅಂದ್ರೆ 2 ವರ್ಷಕ್ಕೊಂದಪ್ಪ ಇವರು ಪೂಜೆ ಮಾಡ್ತಾರಂತೆ. ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊ ಬರೋದಂತೆ. ಅಲ್ಲಿ ಏನಂದ್ರೆ ನಮ್ ದೇವಸ್ಥಾನ ಮಾತ್ರ ಮಾತಾಡೋ, ಹಿಂಗ ಇಟ್ಕೊಂಡ್ ಮಾತಾಡು. ಅದಕ್ಕೆ ಇವಳು ಹೇಳ್ತಾ ಇರೋದು ಏನ ಮ್ಯಾಟ್ರು ಹೇಳ ನೀನೆ. ನಮ್ಮೂರ್ ದೇವಸ್ಥಾನ 3 ಹೋಗದೆ, ನಾವು ಹಬ್ಬಕ್ಕೇನೆ ಹೋಗಿಲ್ಲ ಅಂದಿದ್ರೆ ನೆನ್ನೆ ಬೇಗ ಹೋಗ್ಬೋದಿತ್ತು. ನೆನ್ನೆ ವಿಡಿಯೋ ನೋಡ್ರಿ ಗೊತ್ತಾಗಿರುತ್ತೆ ನಿಮ್ಗೆ. ಹಬ್ಬಕ್ಕೆ ಹೋಗಿದ್ದು ಅಲ್ಲಿಂದ ಬರೋದು ಹಬ್ಬಕ್ಕೆ, ಅಲ್ಲಿಂದ ಬಂದಿರೋ ದೇವ್ರು 10:30 ಆಗೋಯ್ತು. 10:30 ಫೋನ್ ಮಾಡಿದ್ವಾ ಹೋಗದ ಅನ್ಕೊಂಡು ಹ್ಞೂ ಅಂತ ಅಂದು. ಆಮೇಲೆ ಪುನಃ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಮ್ಮ ಅವ್ರಣ್ಣಗೆ ಫೋನ್ ಮಾಡಿದ್ರೆ ನಮ್ಮ ಅವ್ರಣ್ಣ ಪೂಜೆನೇ ಆಗೋಯ್ತು ಅಂತ ಅದಕ್ಕೆ ಸುಮ್ನೆ ಆಗಿದ್ವಿ. ಬೇಡ ಅಂದ್ರು, ನಾನ್ ಸುಮ್ನೆ ಆದೆ. ಆಮೇಲೆ ಇನ್ನೊಂದ್ಸಲಿ ಹೂ ಅಂತ ಅಂದ್ರಲ್ಲ ಅನ್ಬಿಟ್ಟು ರೆಡಿ ಆದೋ. ಈಗ ಅಲ್ಲಿ ದೇವ್ರನ್ನ ಎತ್ಕೊ ಬರ್ತಿದಾರಂತೆ. ಸುಮ್ನೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊ ಬರ್ಬೇಕು ಅಷ್ಟೇ ನಾವ್ ಇವಾಗ. ಇವ್ರು ಅಡಾಪ್ಟ್ ಮಾಡಿದ್ದು ಅಂದ್ರೆ ನಾನು ನೆನ್ನೆ ಅಲ್ಲಿಂದ ಬರೋದು ಗೈಸ್. ನಿಮ್ಗೆ ನೆನ್ನೆ ವಿಡಿಯೋ ನೋಡ್ರೆ ಗೊತ್ತಾಗಿರುತ್ತೆ ನಿಮ್ಗೆ. ನೆನ್ನೆ ಮಕ್ಕೆ ಹಬ್ಬಕ್ಕೆ ಹೋಗಿರೋದು. ಆ ವಿಡಿಯೋದಲ್ಲಿ ನಮ್ಮ ಮನೆಗೆ ಬಂದಾಗ್ಲೇ 12:30 ಆಗಿತ್ತು. ಹಬ್ಬದ್ದು ಮುಗಿಸ್ಕೊಂಡು ಇಲ್ಲಿ ಜಡಂಗೊಪ್ಪಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಅನ್ಗೂಡಿಗೆ. ಹೆಚ್ಚು ಕಮ್ಮಿ 40 ಕಿಲೋಮೀಟರ್ ಬರೋಷ್ಟಕ್ಕೆ ಅಲ್ಲೇ ಬಿಟ್ಟಾಗ 11:30, ಮನೆ ಬರೋದಕ್ಕೆ 12:30ನೇ ಆಗಿ ಹೋಗಿತ್ತು. 12:30 ಬಂದು ಮನಿಕೊಂಡು ನಿದ್ದೆ ಬರೋ ಅಷ್ಟೊತ್ತಿಗೆಲ್ಲ ಒಂದು 12-1 ಗಂಟೆನೇ ಆಗಿತ್ತು ಆಯ್ತಾ. ಆ ಮಂಕಲ್ ನಾನು ಎದ್ದಿದ್ದು ಲೇಟು. 9 ಗಂಟೆ ಫೋನ್ ಮಾಡೋದು, ಹಿಂಗೆ ಬನ್ನಿ ದೇವಸ್ಥಾನಕ್ಕೆ ಹೋಗೋದಂತ. ಇವ್ರು 10:30 ಫೋನ್ ಮಾಡಿ ಒಟ್ಲಲ್ಲಿ ಫೋನ್ ಮಾಡಿದಷ್ಟೇ ಪಟ್ ಅಂತ ರೆಡಿ ಆಗಿದ್ದೀನಿ. ನನ್ನ ಹೆಂಡತಿ ಕರೀತಾಳ ಕಣೋ, ಅವಳಿಗೆ ಯಾವತ್ತು ಕರೆದಲ್ಲ, ಹಿಂಗೆ ಬನ್ನಿ ಅಂತ ಹೋಗೋಣ ಅಂದ್ಬಿಟ್ಟು ನಾನ್ ರೆಡಿ ಆಗ್ಬಿಟ್ಟು ಕೂತ್ಕೊಂಡ. ಬತ್ತೈದಿನಕಲ್ಲ ನೀನ್ ರೆಡಿ ಇಲ್ಲ ಅಂದ್ರೆ ಆಮೇಲೆ ಹೇಳ್ದು ಬೇಡ
ದೇವ್ರ ಅಲ್ಲೇ ಗೊತ್ತಾಗದಂತೆ ಇನ್ನೊಂದಿನ ಹೋದ ಅಂತೀವಲ್ಲೋ. ನನ್ನ ಮರಣಕ್ಕೆ ಫೋನ್ ಮಾಡಿ ಅವ್ರನ್ನ ಆಗೋಯ್ತು ಅಂತು. ಇನ್ನೇನ್ ಮಾಡಕ್ಕೆ ಹೋದ್ರು ಪ್ರಯೋಜನ ಅಂತ ಸುಮ್ಮನೆ ಇವತ್ತರ ಹೇಳ್ಬಿಟ್ಲು ರೆಡಿ ಆಗಿ ಅಂದ್ಬಿಟ್ಟು ರೆಡಿನೂ ಮಾಡ್ಬಿಟ್ಟು ಬೇಡ ಅಂದಲ್ಲ. ಸರಿ ಪರವಾಗಿಲ್ಲ, ಜನಕಪುಲ್ಲಿಗೆ ಇನ್ನೊಂದೆರಡು ಮನೆ ಹೋಗಿರ್ಲಿಲ್ಲ ಸಂಬಂಧಿಕರ ಮನೆಗೆ. ಅಲ್ಗಾರ ಹೋಗೋಣ ಹೆಂಗ ಮಧ್ಯಾಹ್ನ ಊಟಕ್ಕೆ ಹೋಗೋಣ, ಒಂದ್ 12 ಗಂಟೆ ಆರಾಮ್ ಮನಿ ಅಲ್ಲೇ ವಾಪಸ್ ಬರ್ತಾವ್ರೆ ಪೂಜೆ ಮಾಡಿಸ್ಕೊಂಡು. ಎಲ್ಲ ಸ್ವಲ್ಪ ಹೊತ್ತು ಮನಿ ಕಳೋಣ, ಹೆಂಗ್ ಕಟ್ಟ ನಿದ್ದೆ ಆಗಿಲ್ಲ, ಮನಿ ಕಳೋಣ ಅಂದ್ಬಿಟ್ಟು ಮನಿ ಕಳಕ್ ಹೋಯ್ತಾ ಇದ್ನ. ತಿರ್ಗಾ ಫೋನ್ ಮಾಡೋದು 12 ಗಂಟೆಗೆ, ರೀ ಬನ್ನಿ ಏನಾಯ್ಕಿಲ್ಲ 3 ಗಂಟೆಗೆ ದೇವ್ರ ಎತ್ತದು 2 ಗಂಟೆಗೆ ಎತ್ತದು ಅಂತ ಅಂದ್ಬಿಟ್ಟು ಇವಳು ಫೋನ್ ಮಾಡಿದ್ಲು. ಓ ಹಿಂಗ್ ಹೇಳ್ತಾಳಲ್ಲ, ಹಂಗೂ ಇಲ್ಲ ಹಿಂಗೂ ಇಲ್ಲ ಎಲ್ಲ ಎಡವಟ್ ಮಾಡೋದಲ್ಲ. ಪರವಾಗಿಲ್ಲ ಆಯ್ತತಿಗೆ ಹೆಂಗೋತ್ತಿಗೆ ಹೋಗ್ ಬರುವ ಅಂತ ನಾನ್ ಬಂದ್ರೆ ಇಲ್ಲಿ ನೋಡೋದ್ ತಿರ್ಗಿ ಆಲೆ ಡೈಲಾಗು, ಆಲೆ ದೇವ್ರ ಬರ್ತದಂತೆ. ಬರೀ ಎಡವಟ್ಟು. ಈ ಅಡ್ವರ್ಟ್ ನಾವ್ ಮಾಡಿಲ್ಲ, ಅಲ್ಲಿ ನಮ್ಮ ಅಕ್ಕನಿಂದ ಆಗೋಯ್ತು ಇವತ್ತು ಎಡವಟ್ಟು. ನಾವ್ ಅದಕ್ಕೆ ಇವ್ರ ಅಕ್ಕ ಅವ್ರು ಮಾಡ್ರಿ ಎಡವಟ್ಟು ತೋರ್ಸಲ್ಲ ಅವ್ರೇ. ಅವ್ರು ಬತ್ತೀನಿ ಅಂದಿದ್ರು, ಈಗ ಅವ್ರು ಬರ್ಲಿಲ್ಲ. ಬನ್ನಿ ಹೋಗೋಣ ಆಯ್ತು. ಮಧ್ಯದಲ್ಲ ಎಲ್ಲಾರು ಹೋದ್ರೆ ದೇವ್ರು ತೋರ್ಸ್ಕೊಡ್ತೀವಿ ಬಿಡಿ, ಏನ್ ತೊಂದ್ರೆ ಐಕಿಲ್ಲ. ಈಗ್ಲೂ ಏನಾಯ್ಕಿಲ್ಲ, ಸಿಗ್ತದೆ ಅಲ್ವತ್ತೆ? ಈಗ್ಲೂ ಏನಾಯ್ಕಿಲ್ಲ. ಅಟ್ಲೀಸ್ಟ್ ನಮ್ ಬಾಸ್ನ ನೋಡ್ಕೊ ಬರೋಣ. ನಿಮ್ಗೆ ಇವತ್ತು ನಮ್ಮ ಚುಂಚುಕಟ್ಟೆಯಲ್ಲಿ ಇರುವಂತಹ ನಮ್ ಬಾಸ್ನ ಪರಿಚಯ ಮಾಡ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ಸುತ್ತಮುತ್ತ ಎಲ್ಲ ಮೆರವಣಿಗೆ ಮಾಡ್ಕೊ ಬರೋದು. ಯಾವ್ಯಾವ ಊರತ್ತೆ? ಯಾವ್ಯಾವ ಊರ ಮೆರವಣಿಗೆ? ಅಲ್ಲೆಲ್ಲ ನಮ್ ದೇವ್ರ ಮೆರವಣಿಗೆ ಮಾಡ್ಕೊ ಬರೋದು. ಯಾವ್ಯಾವ ದೇವ್ರು ಹೋಗಿರೋದು? ಬಸವೇಶ್ವರ, ಸಿದ್ದರಾಮೇಶ್ವರ, ಚಿಕ್ಕಮ್ಮ. ಅಂದ್ರೆ ಇವ್ರ ಮನೆ ದೇವ್ರುಗಳು ಎಲ್ಲ ಹೋಗಿ ಇನ್ನ ಎರಡೇ. ಹೌದಾ? ಒಟ್ಟಿಗೆ ಗೈಸ್ 3 ದೇವ್ರು ಹೋಗಿದಾರಂತೆ. ನಮ್ಮ ಹೊರಗಡೆ ಇವಾಗ ಫೋನ್ ಮಾಡ್ತಾ ಇದೆ. ಹಲೋ, ದೇವ್ರ ಪೂಜೆ ಮಾಡ್ತಾ ಇದಾರ ಅಂತ ಮಾಡ್ದೆ. ಎಲ್ಲಿದ್ದೀರಿ ಈಗ? ಕೆಸ್ತೂರಲ್ಲಿದ್ದೀರಿ? ನಾವ್ ಈಗ ಎಲ್ಲಿದ್ದೀವಿ ಅಂದ್ರೆ ಎಲ್ಲಿದ್ದೀವಿ ಇವಾಗ? ಸೀರೆನಹಳ್ಳಿ. ಇನ್ನೇನ್ ಮಾಡಿ ರೆಡಿ ಆಗ್ಬಿಟ್ಟಿದಲ್ಲ, ಎಲ್ಲಾರು ಪೂಜೆ ಮಾಡ್ಕೊ ಬರೋದು ಅಂತ ಬರ್ತಾ ಇದೀವಿ. ಸರಿ. ಅಲ್ಮದ್ ಶ್ರೀರಾಮ್ಪುರ. ಸರಿ ಹಿಂಗಾಯ್ತು ನಮ್ ಕತೆ. ಈಗಾಲ ದೇವರು ಕೆಸ್ತೂರ್ ಕೊಪ್ಪಲ್ ಬಂದಿದಂತೆ. ಕೆಸ್ತೂರ್ ಕೊಪ್ಪಲ್ ಯಾರು ನೋಡ್ತಾ ಇದೀರಾ ಆಯ್ ಮಾಡಿ. ಇವತ್ತು ದೇವ್ರು ಬಂದಿತ್ತಲ್ವಾ? ದೇವ್ರು ಬಂದಿದ್ದ ಕಮೆಂಟ್ ಮಾಡಿ, ನಮಸ್ಕಾರ ಮಾಡಿ. ಕಮೆಂಟ್ ಅಲ್ಲ, ನಮಸ್ಕಾರ ಮಾಡಿ ದೇವ್ರಿಗೆ. ನೋಡಿದ್ವಿ ಅಂತ ಕಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ ಅಲ್ವಾ? ಅಂದ್ರೆ ನಾನ್ ವಿಡಿಯೋ ಹಾಕೋದು ನಾಳಿಕೆ. ಇವತ್ತು ಮಾವುಟ್ ಇವತ್ತು ಹಾಕಕ್ಕಾಗಲ್ಲ ಗೈಸ್. ಇವತ್ತು ಮಾವುಟ್ ಇವತ್ತು ಹಾಕಕ್ಕಾಗಲ್ಲ, ಒಂದಿನ ಮುಟ್ಟೆ ಹಾಕಕ್ಕಾಗೋದು, ಯಾಕಂದ್ರೆ ಎಡಿಟಿಂಗ್ ಟೈಮ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್. ನೋಡಿ ಮೋದೂರಲ್ಲಿ ಇಲ್ಲಿ ಅವರೇ ಇಲ್ಲಿಗೆ ಬಂದವ್ರೆ. ನಾವು ಇವಾಗ ಹೋಯ್ತೇವಿ. ಸೂರಜ್ ಬಂದಿಲ್ವಾ? ಸೂರಜ್ ಅವ್ನ್ ಕಾಲೇಜ್ಗೆ ಹೋಗ್ಲೇಬೇಕಿತ್ತಂತ ಇವತ್ತು ಹೋದ. ಇವನು ಜೀವ ಬಂದಿದ್ದಾನೆ. ಇಲ್ಲಿ ನಮ್ ದೇವ್ರು ಇಲ್ಲೇ ಐತಲ್ಲ ಗೈಸ್. ಇಲ್ಲಿ ನೋಡಿ ಒಬ್ರು ತಪ್ಪ ಒಬ್ರು ಒಪ್ಕೊಂಡ್ ಹೊತ್ಕೊಂಡಿದ್ದಾವೆ. ನಮ್ ಇಡೀ ಊರೇ ಇಲ್ಲ ಐತೆ. ಖಾನ್ದಾನವೇ ಇಲ್ಲಿ ಬಂದಿದೆ. ಇದೇನು ಅಲ್ಲೋಗಿ ನೋಡಿದ್ರೆ ಇನ್ನೂ ಜಾಸ್ತಿ ಇರ್ತಿತ್ತು. ಅಯ್ಯೋ ಅಳ್ಳಾಡ್ತಾ ಇದೆ. ಮಾಡ್ಕೋಬಹುದು. ಇಲ್ಲಿ ಎತ್ಕೊಂಡು ಹೋಯ್ತವ್ರೆ. ಚೇಂಜ್ ಮಾಡ್ಕೊಂಡು ಈ ತರ ದೇವಸ್ಥಾನ ನೋಡಕ್ಕೆ ಬೇವ್ರ ಮೆರವಣಿಗೆ ನೋಡಕ್ ಬರ್ತೀನಿ ಅಂದ್ಬಿಟ್ಟು ಗೈಸ್ ನೋಡ್ಕೊಳ್ಳಿ. ಇದೆ ಅಂತ ದೇವ್ರು. ಅಪ್ಪ ಎಲ್ಲಾರು ಒಳ್ಳೇದ್ ಮಾಡಪ್ಪ. ಎಲ್ಲ ನಮ್ ಇಡೀ ಊರಲ್ಲಿ ನೋಡಿ ಕಾಣ್ತಾ ಇದೆ. ಒಬ್ಬೊಬ್ರಾಗ ಬರ್ತಾವ್ರೆ. ಅಲ್ಲೇ ರಿಯಲ್ ದೇವ್ರು ಬರ್ತಾ. ಅಲ್ಲೇ ಇಲ್ಲಿ ಬಸಪ್ಪ, ಅಲ್ಲಿ ಹೋಗಿದ್ದು ನಮ್ ದೇವ್ರು. ಇದು ಬಸಪ್ಪ. ಅಯ್ಯೋ ಅಳ್ಳಾಡ್ತಾ ಇದೆ, ನನ್ಗೆ ಹಿಡಿಯಕ್ಕೆ ಐತಲ್ಲ. ದೇವಸ್ಥಾನದಾಗ ಬಂದು ದೇವರು ಕ್ಲೋಸ್ ಆಗಿದೆ. ಈಗ 3 ಗಂಟೆ ಓಪನ್ ಅಂತೆ. ನಾವೀಗ 2 ಗಂಟೆಗೆ ಬಂದಿವಿ. ಇನ್ನೊಂದು 1 ಗಂಟೆ ಟೈಮ್ ಕಾಯ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಅಲ್ಲೆಲ್ಲ ಗ್ರೌಂಡ್ ಹಾಕ ಬಂದ್ರೆ ಅಷ್ಟೇ ದೇವಸ್ಥಾನ ಫಸ್ಟ್ ನಮ್ಮ ಬಾಸ್ನ ನೋಡಕ್ ಹೋಗ್ಬೇಕಂತೆ. ನೋಡ್ರಿ ಅಲ್ಲಿ ನಮ್ ದೇವ್ರದ್ದು ಅದೇನೋ ತೊಳೆದ್ರಂತಲ್ಲ, ಅಲ್ಲಿಗೆ ದೇವ್ರ ತೊಳೆದಾಗ ಅಲ್ಲಿದ ಅದ್ ನೋಡ್ಬೇಕಾ? ಬಂಗಾರಿ ಲವ್ ಏನ ಈ ವಯಸ್ಸಿಗೆ ನೀನು ಒಸಿ ಸುತ್ತಿದೆಯಲ್ಲ. ನಮ್ಮ ಅತ್ತೆ ದೇವ್ರ ಬಗ್ಗೆ ಅದೇನು ಹೇಳ್ತದೆ, ಹೇಳತ್ತೆ. ಇಲ್ಲಿ ಕೂಡ್ತಿದ್ದಿಲ್ವಂತೆ ಯಾರನ್ನ? ನಮ್ ದೇವ್ರ ಯಾರನೇವೆ ಅವಾಗ ಕೂಡ್ತಿದ್ದವಾಗ ಒಬ್ಬ ಪೊಲೀಸ್ನರಿ ಎಲ್ಲ ಕಾವಲಂತೆ ಇಲ್ಲಿ. ಆಗ ನಮ್ಮಯ್ಯ ಏನ್ ಮಾಡ್ದ ಗೊತ್ತಾ, ಒಂದ್ ರಾತ್ರಿ ಎಲ್ಲ ಇತ್ತಂತೆ. ಆ ಒಯ್ಯನ್ಗೆ ಮಕ್ಳಿತ್ತಿಲ್ವಂತೆ ಪೊಲೀಸ್ ಮಕ್ಳಿದಾಗ. ಆಗ ಇಲ್ವಂತೆ ಪೊಲೀಸ್ಗೆ ಮಕ್ಳಿತ್ತಿಲ್ವಂತೆ. ಆ ಪೊಲೀಸ್ ಕೇಳ್ಕೊಂಡಂತೆ
ಮತ್ತೆ ಇಂತೆ ಕಾಲಕ್ಕೆ ನನ್ಗೆ ಒಂದ್ ಮಕ್ಳು ಕೊಟ್ಬಿಡ್ರೆ ನಿನ್ಗೆ ಶರಣ ಆಯ್ತೀನಿ ಕಣಪ್ಪ, ನೀನ್ ಬಂದಾಗೆಲ್ಲ ಬಾಗಲ್ ತೆಗ್ದಿ ನಿಮ್ಮ ಅಳ್ಬಿಡ್ತೀನಿ ಕಣಪ್ಪ ಅಂದ್ರಂತೆ. ಅವಾಗ ನಮ್ಗೆ ಪಾಪು ಆಯ್ತಂತೆ, ಮಕ್ಳೇ ಐತಿರುವಂತೆ, ಪೊಲೀಸ್ನವ್ರು ಕೂಡ್ತಿದ್ರಂತೆ. ಆಗ ನಮ್ಮ ಅಯ್ಯ 3 ದಿವಸ ಇತ್ತಂತೆ ಒಳಗೆ. ಆಗ ಕತ್ತಿ ತೋರ್ಸ್ದಾಗ ಗೊತ್ತಾಯ್ತಂತೆ. ಅವಾಗ್ಲಿಂದ ಪೂರ್ತಿ ಇದ್ದಿರೋದು 3 ದಿವಸ ಕಣೆ, 3 ದಿವಸ ಒಳಗೆ 3 ದಿವಸ ಆಯ್ತಂತೆ. 3 ದಿವಸ ಮುಳುಗಿರೋದು. ಇದು ಸತ್ಯ ಇಲ್ಲ, ಎಲ್ಲ ಸತ್ತೋಯ್ತಂದ್ರೆ ಸುಮ್ನೆ ಆಗ್ಬಿಟ್ಟವ್ರೆ. ಯಾ ದೇವ್ರ ಹೆಸರು? ಸಿದ್ದರಾಮೇಶ್ವರ. ಆಗ ಏನ್ ಮಾಡಿದ್ರು, ಆ ಒಯ್ಯನ್ಗೆ ಪೊಲೀಸ್ ಒಬ್ಬನ್ಗೆ ಇಲ್ಲಿ ಆದ್ಮೇಲೆ ಕತ್ತಿ ತೋರ್ಸಿರೋದು ಯಾಕೆ? ನಾನು ಬದುಕಿದ್ದೀನಿ ಅಂತ. ಬದುಕಿದ್ದೀನಿ ಅನ್ಬಿಟ್ಟು ಪೊಲೀಸ್ಗೆ. ಆಗ ನೀನು ಅಪ್ಪ ನೀನು ಒಂದ ಬೇಡ್ತಾ ಇದ್ದಿ, ನಿನ್ ನೆರವೇರ್ಸ್ಕೊಡ್ತೀನಿ ಅಂತ ಹೇಳ್ತಂತೆ ಪೊಲೀಸ್ಗೆ. ಆಗ ಸತ್ಯ ದೇವ್ರು ಅಂದ್ಬಿಟ್ಟು ಇದ್ ಮಾಡಿದ್ರಂತೆ ಅಲ್ವಕ್ಕ ಗೈಸ್. ಇದೇನಕ್ಕೆ ಈ ತರ ವಿಷಯ ಬಂತು ಅಂದ್ರೆ, ಇವತ್ತಿನ ವಿಚಾರ ಇದೆ. ಇವರೂರಿಂದ 3 ದೇವ್ರುಗಳು ಚುಂಚನಕಟ್ಟೆಗೆ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿ ಈ ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ನೋಡಿ. ಈ ದೇವಸ್ಥಾನ ಚುಂಚನಕಟ್ಟೆನೆಯ, ಚುಂಚನಕಟ್ಟೆ ಹೊಳೆ ಹತ್ರ ಬಂದು ದೇವ್ರುಗಳನ್ನ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ತಕೊಂಡು ಹೋಗೋರೆ. ಅಲ್ಲಿ ಮಧ್ಯದಲ್ಲಿ ತೋರಿಸ್ನಲ್ಲ ಆ ದೇವ್ರುಗಳು, ಈಗ ಅವರು ಮೋದ್ರಿಗೆ ಹೋಯ್ತಾವ್ರೆ, ಎಲ್ಲ ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡು. ಇವತ್ತು ಪೂರ್ತಿ ಮೆರವಣಿಗೆ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಲೆಲ್ಲ ಇಲ್ಲೇ ಮುಂದೆ ಎಲ್ಲ ಮೆರವಣಿಗೆ ಮಾಡಿರೋದು. ಇದೆ ಅಲ್ಲೇ ಪೂಜೆ ಎಲ್ಲ ಮಾಡೋರು ಗೈಸ್. ಅದ್ರ ಬಗ್ಗೆ ನಮ್ಮ ಅತ್ತೆ ಆ ದೇವರ ಮಹಿಮೆ ಬಗ್ಗೆ ನಮ್ಮ ಅತ್ತೆ ಹೇಳಿದ್ರು. ಇಲ್ಲಿ ಏನು ಅಂದ್ರೆ ನಮ್ ದೇವ್ರು ಬಂದ್ರೆ ಮಾತ್ರ ಅಂತ ಇಲ್ಲಿ ಗೇಟ್ ಓಪನ್ ಮಾಡೋದು, ಇನ್ ಯಾರಿಗೂ ಓಪನ್ ಮಾಡೋದಿಲ್ವಂತೆ. ನಿಮ್ ದೇವ್ರು ಬಂದಾಗ ಮಾತ್ರ? ನಮ್ ದೇವ್ರ ಮಾತ್ರ ಕೇಳೋದಿಲ್ಲ, ಅವರೇ ಓಪನ್ ಮಾಡ್ತಾರಂತೆ. ಇಲ್ಲಿ ಮುಂದೆ ಎಲ್ಲ ಇಲ್ಲಿ ದೇವರೆಲ್ಲ ಮಡಗಿ ಇಲ್ಲಿ ಬಂದಿಗೆ ನೋಡಿ ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲಿ ಮುಂದೆ ದೇವರೆಲ್ಲ ಇಟ್ಟಿ ಈ ಉತ್ಸವಕ್ಕೆ ಬರ್ಬೇಕು ಅನ್ಕೊಂಡು ನಾವು ರೆಡಿ ಆಗಿದ್ದು. ಬಟ್ ಮೇಡಮ್ ಅವರು ಎಲ್ಲ ಅಡ್ವರ್ಟ್ ಮಾಡಿದ್ರು. ನಮ್ಮ ಮೇಡಮ್ ನಾನ್ ಮಾಡಿಲ್ಲ, ಇಲ್ಲಿ ಎಷ್ಟೊಂದು ಮಾಡಿಲ್ಲ, ಅಲ್ಲಿ ಮಾಡಕ್ಕೆ ನಮ್ ಚಿಕ್ಕ ತೊಡ್ತಾವು. ಗೈಸ್ ಇದು ಕಾವೇರಿ ಹೊಳೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ದೇವ್ರು ನೋಡ್ಕೊಂಡು ಬಂದ್ರು. ಈಗ ನಮ್ಮ ಬಾಸ್ನ ನೋಡೋ ಸಮಯ. ಇದು ನಮ್ಮ ಚುಂಚನಕಟ್ಟೆಯ ಮೈ ಬಾಸ್, ನಿಮ್ಮೆಲ್ಲರ ಬಾಸ್ ಆಂಜನೇಯ ಬಾಸ್. ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ನಾನು ಕೂಡ ನಿಮಗೆಲ್ಲರಿಗೂ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ, ನನಗೂ ಕೂಡ ಬೇಡ್ಕೋತೀನಿ. ಇವನ್ ಯಾಕೆ ಇಷ್ಟೊಂದು ನಂಬದ ಆಂಜನೇಯನ? ಯಾರು ತಾವುಗಳು? ಯಾಕಂದ್ರೆ ನಮ್ಮ ಬಾಸ್. ಯಾಕಂದ್ರೆ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಏನು ಅಂತ ಭಯಾನಕ, ನಾನು ಒಂಥರ ಬದುಕಿರೋದೇ ಹೆಚ್ಚು ಅಂತ ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ಏನು ಅಂತ ಹೇಳ್ತೀನಿ. ನಮ್ಮ ಬಾಸ್ ನನ್ನ ಉಳಿಸಿರೋದು ನಮ್ಮ ಬಾಸು. ಅದೊಂದು ರೋಮಾಂಚಕ ಕತೆ. ಅದನ್ನ ಹೇಳ್ತೀನಿ ನಿಮಗೆ ನಾನು, ಏನಾಯಿತು, ಹೆಂಗಾಯಿತು, ಯಾವ ಪರಿಸ್ಥಿತಿ ನಾನು ಹೋಗಿದ್ದೆ ಅಂತ. ನಮ್ಮ ಬಾಸ್ನ ನಾನು ಮರೆಯೋಕ್ಕಾಗಲ್ಲ, ಎಲ್ಲರೂ ಕೂಡ ಮರೆಯೋಕ್ಕಾಗಲ್ಲ. ನಮ್ಮ ಮೇಡಮ್ ಅವರು ಇಲ್ಲಿಂದನೇ ಕೈ ಮುಕ್ಕೋತಾವ್ರೆ. ಮಳೆ ಬರೋ ಹೋಯ್ತಾ ಇದೆ. ಬನ್ನಿ ಗೈಸ್, ನಮ್ಮ ಚುಂಚನಕಟ್ಟೆಯ ಶ್ರೀ ಕಾವೇರಿ ಹೊಳೆಯನ್ನು ತೋರಿಸ್ತೀನಿ ನಾನು ನಿಮಗೆ. ಯಾವ ಥರ ಹರಿತಾ ಇದೆ ಅಲ್ಲಿ ಅಷ್ಟನ್ನ ಕಾಣ್ತಾ ನೋಡು. ನಮ್ಮ ಬಾಸ್ ಹತ್ರ ನಾವು ಆಶೀರ್ವಾದನ ಪಡೆದಿದ್ದೇವೆ. ಬಾಸ್ ಥ್ಯಾಂಕ್ ಯು. ಮಗ ಅಲ್ಲವೇ ನಮ್ಮ ಸಾಹೇಬ್ರು ಅಲ್ಲವರೇ, ನಾವು ಬಾಸ್ ಹತ್ರ ಇದ್ದೀವಿ. ನಮ್ಗೆ ಎಲ್ಲರನ್ನೂ ಒಳ್ಳೇದು ಮಾಡಪ್ಪ, ನಮ್ಮ ಆಡಿಯನ್ಸ್ನೂ ಕೂಡ ಒಳ್ಳೇದು ಮಾಡಪ್ಪ. ಎಲ್ಲರಿಗೂ ನಮ್ಮ ಚುಂಚನಕಟ್ಟೆಯಲ್ಲಿರುವಂತಹ ಕಾವೇರಿ ಹೊಳೆಯನ್ನು ತೋರಿಸ್ತೀನಿ. ಎಷ್ಟು ಸಖತ್ತಾಗಿ ಅದ್ಭುತವಾಗಿ ಹರಿತಾ ಇದೆ ಅಂತ. ಹರಿತಾ ಇದೆ ಅಂತ ಮಾತಾಡಿಗೆ ಬರೀಕಿಲ್ಲ, ಒಂದೊಂದು ಮಾತು ಹೇಳ್ಕೊಡ್ಬೇಕು ನಾನು. ಅಯ್ಯೋ ಎದೆಗೆ ಹೊಡಿತಾವಳೆ ಏನು ಮಾಡಿ ಮಾತಾಡೋದ್ರೆ ಮಾತಾಡಕ್ಕಾಗಲ್ಲ. ಮಾತಾಡ್ತೇನೆ ನೋಡಿ ಭಯ ಆಯ್ತದಂತೆ. ನಿಂತ್ಕೊಂಡು ನೋಡಕ್ಕೆ ಹೊಳೆ ನೋಡಕ್ಕೆ ಭಯ ಆಯ್ತದಂತೆ. ಶಿವಗೌಡ ಗೈಸ್, ಕೊಡಗು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಂತೆ. ಆದ್ರಿಂದ ಹೊಳೆ ಸ್ವಲ್ಪ ಜಾಸ್ತಿ ಆಗಿದೆ. ಬರೋ ಇವತ್ತೇ ಜಾಸ್ತಿ ಆಗಿರೋದು ಸ್ವಲ್ಪ. ನಿಮ್ದು ಊರು ಬ್ರೋ? ನಂದು ಕೇರ್ನಗರ. ನಮ್ದು ಮತ್ತೆ ಕಂಟನಹಳ್ಳಿ. ಗೈಸ್, ಇಲ್ಲೇ ದೇವಸ್ಥಾನ ಹತ್ರ ಬಂದಾಗ ಕೇರ್ನಗರದವ್ರಲ್ಲಿ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಮತ್ತೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಕ್ಕೆ ನಮ್ಮ ಇನ್ಸ್ಟಾ ಐಡಿ ನಿತಿ 8055 ಅಂತ. 8055. ಓಕೆ, ಇವರ ಐಡಿ ಕೇಳಿಸ್ಕೊಳ್ಳಿ. ಲವರ್ ಅಲ್ಲ, ಎಕ್ಸ್ ಲವರ್ಸ್. ಹಂಗಾರೆ ಎಷ್ಟು ಜನ ಇದ್ದಾರೆ? ಅವರೆಲ್ಲ ಇದ್ದಾರೆ. ಅವರೇ ನೋಡ್ಬಿಟ್ಟು ನಿಮ್ಮ ಅಕೌಂಟ್ಗೆ ಎಲ್ಲ ರಿಕ್ವೆಸ್ಟ್ ಕಳಿಸ್ತಾರೆ. ಹಾಕ್ರಪ್ಪ, ಆಯ್ತು, ಯಾರು ನೋಡೋಣ.
ಬ್ರೋ ನಿಮ್ಮ ಐಡಿಗೆ ನಾನೇ ಏನಾರು ಅಕಸ್ಮಾತ್ ನನಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ ಏನಾರು ಮೆಸೇಜ್ ಮಾಡಿದ್ರೆ ನಾನು ರಿಕ್ವೆಸ್ಟ್ ಕಳಿಸಿ ಬ್ರೋ ಕೊಲಾಬ್ ಮಾಡ್ಕೊತಾ ಮಿಸ್ ಮಾಡಲ್ಲ ಇದು ಯೂಟ್ಯೂಬ್ ಹಾಕೋದಲ್ಲ ಅದು ನಮ್ದು ಮೋದೂರು ಇನ್ಸ್ಟಾಗ್ರಾಮ್ ಅಲ್ಲಿ ಲಾಂಗ್ ಆಗುತ್ತೆ ಅದೆಲ್ಲ ಸಣ್ಣದಾಗಿ ಹಾಕ್ಬೋದು ಏನಾರು ಒಂದು ಶಾರ್ಟ್ ಒಂದು ಲಾಗ್ ಮಾಡಿದ್ರೆ ಶಾರ್ಟ್ ಆಗಿ ಒಂದು 3 ನಿಮಿಷದಲ್ಲಿ ಅದು ನಿಮ್ಗೆ ಹಾಕ್ತೀನಿ ಗ್ಯಾರಂಟಿ ಮಿಸ್ಸೇ ಮಾಡಲ್ಲ. ಕಟ್ ಮಾಡಿ ಹಾಕ್ತೀನಿ. ಓಕೆ ಗೈಸ್ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಎಷ್ಟು ಕಡೆ ಓಪನ್ ದೇವಸ್ಥಾನ? 3 ಗಂಟೆಗೆ ಅಂದ್ರೆ 3 ಗಂಟೆಗಾ? ಹಾಂ ಗೈಸ್ ಇದು ಶ್ರೀ ರಾಮನ ದೇವಸ್ಥಾನ. ಏನೋ ವಿಡಿಯೋ ಮಾಡಕ್ ಹೋಗಿರೋ ನಮ್ಮ ಮೇಡಮ್ ಅವ್ರು ಕಾಯ್ತಾರೆ. ಇಡೀ ರೌಂಡೇ ಸುತ್ಕೊ ಬಂದೆ ನಾನು. ಒಂದು ರೌಂಡ್ ಹಾಕೋ ಬರ್ತೀನಿ ಎಲ್ಲಾನು ಬರ್ತೀನಿ ಅಂತ. ನಾನು ಒಂದ್ ರೌಂಡ್ ಮಾಡ್ಕೊ ಬಂದೆ. ಏನಾ ಆ ಏನೇನಾ ನಾನು ಪುನಃ ವಾಪಸ್ ಇಲ್ಲಿರ್ಬೋದು ಅಂತ ಈಗ ಎಲ್ಲ ಹೋಗಿ ಬಂದೆ. ರೌಂಡಾ? ಹಾ ಈಗ ನಾನು ಇವ್ರ ಜೊತೆ ಎಲ್ಲ ಮಾತಾಡಿನಲ್ಲ ಅದೆಲ್ಲ ಕೇಳಿರ್ತದ ನಿಮ್ಗೆ. ಈಗ ನಾನೇನ್ ಮಾಡಿ ನಂದು ಐತೆ ಮೈಕು 25 ಮೀಟರ್ ಅಷ್ಟೇ. ಅಷ್ಟೇಯಾ? ಈಚ್ ಕನೆಕ್ಷನ್ ಆಗಿದೆ. ನಂತವೇ ಐತೆ. ಬನ್ನಿ ಹೋಗೋಣ. ಆಯ್ತು ಈಗ ಎಲ್ಲಿ ಇರೋದು? ಹಿಂಗ್ ಬಡ್ಸ್ಕೊ ಬರ್ಬೇಕಾ? ನಂಗೆ ಜೋಳ ತಗೊಡಿ. ಜೋಳ ಬೇಕಾ? ಐದು ತಿನ್ನಂಗಿಲ್ಲ ನೀನು. ತಿನ್ಬೋದು. ಸರಿ ಗರಿ ಬನ್ನಿ ಗಸ್ ಮೇಡಮ್ ಅವ್ರಿಗೆ ಜೋಳ ಬೇಕಂತೆ. ಜೋಳ ಕೊಡ್ಸೋಣ. ಬನ್ನಿ ಪೂಜೆ ಮಾಡ್ಬಿಟ್ಟು ಆಮೇಲೆ ತಿನ್ನೋದು. ಸರಿ ಆಯ್ತು. ನಂಗೆ ಹಂಗಾರು ತಿಂದ್ರೆ ಪೂಜೆ ಮಾಡಕ್ ಮುಂಚೆ ತಿನ್ಬೇಕಂತೆ. ಒಂಚೂರು ಗೊತ್ತಾಗಲ್ಲ. ಇಷ್ಟೇ ಇದನ್ನೇ ಹೇಳ್ಕೊಟ್ರದ್ ನೀನು ಅವಳಿಗೆ. ನಾ ಇನ್ನೂ ಅರ್ಧ ಗಂಟೆಲೋ ಅದನ್ನ ತಿನ್ನೋಷ್ರೊಳಗೆ ಅರ್ಧ ಗಂಟೆ ತೆಗಿತಾರೆ. ಅಲ್ವಾ ಊಟ ಗೀಟ ಮಾಡಂಗಿಲ್ಲ. ಹಂಗೆ ವ್ರತ ಮಾಡ್ಕೊಂಡು ಹೋಗ್ಬೇಕು ಹಸ್ಕೊಂಡು. ನಾನು ನೆನ್ನೆ ಸಂಜೆಯಿಂದನೂ ಊಟ ಮಾಡಿಲ್ಲ. ಅಯ್ಯೋ ಎದೆ ಹೊಡೆದೋಯ್ತದೆ. ಆದ್ರೂ ಬಾಣ್ತಿಯರು ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದಿರೋದು ದೇವಸ್ಥಾನಕ್ಕೋಸ್ಕರ. ಅಲ್ಲಿ ಸಡನ್ ಆಗಿ ಅಲ್ಲಿ ಜಡಕೊಪ್ಪಲಿಂದ ಬಂದಿರೋದು. ಬಂದ್ಬಿಟ್ಟು ಇಲ್ಲಿ ಬರ್ಬೇಕು ಅಂದ್ಬಿಟ್ಟು ಕಾಯಿಸಿತ್ತು. ಅದು ಕೆಟ್ಟೋಗ್ಬಿಟ್ಟಿತ್ತು. ಸ್ವಲ್ಪ ಬಿಸಿ ಇತ್ತು ಅಷ್ಟೇನೆ. ಬಟ್ ನೀನು ಸ್ವಲ್ಪ ಬಿಸಿನ ಮತ್ತೆ ತಿನ್ನಿಸ್ತಾನ. ಅದನ್ನೇ ಹೇಳಿದ್ದು. ಇರಲಿ ಪರವಾಗಿಲ್ಲ. ದೇವರು ಎಲ್ಲನೂ ಕಾಪಾಡ್ತಾರೆ. ಶ್ರೀರಾಮ ಆಂಜನೇಯ ಮತ್ತು ರಾಮ ಎಲ್ಲರೂ ಕಾಪಾಡ್ತಾರೆ. ಜೈ ಶ್ರೀರಾಮ್ ಜೈ ಆಂಜನೇಯ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಪದೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅವ್ರು ಕೇಳಿ ಇಲ್ಲಿ ಪುರಾತನ ಕಾಲದಿಂದ ಒಂದು ಪ್ರಖ್ಯಾತವಿದೆ. ಏನಪ್ಪಾ ಅಂದರೆ ನಮ್ಮ ಮೇಡಮ್ ಅವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಓದಕ್ಕೆ ಬರೋದಿಲ್ಲ, ನಂಗೆ ಗೊತ್ತಿರೋಷ್ಟು ಓದ್ತೀನಿ. ಇಲ್ಲೇ ಓದ್ತೀವಿ ನೋಡಿ ಗೈಸ್. ಇಲ್ಲಿ ಚಿಂಚನಕಟ್ಟೆ ಜಲಪಾತ ಕಾವೇರಿ ನದಿಯ ಬೋರ್ಗರೆಯುವ ನೀರಿನಿಂದ ರೂಪುಗೊಂಡ ಸುಂದರ ಜಲಪಾತವಾಗಿದೆ. ಈ ಸ್ಥಳಕ್ಕೆ ಸ್ಥಳೀಯ ಮುಖ್ಯಸ್ಥ ಚುಂಚ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಜಾಗಕ್ಕೆ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣನ ಸಹಿತ ಭೇಟಿ ನೀಡಿದ್ದರೆಂದು ನಂಬಲಾಗಿದೆ. ಇಲ್ಲಿ ಶ್ರೀರಾಮ ಮತ್ತು ಹನುಮಂತನಿಗೆ ಮೀಸಲಾದ ದೇವಾಲಯವಿದೆ. ಮಕರ ಸಂಕ್ರಾಂತಿ ಸಮಯದಲ್ಲಿ ಇಲ್ಲಿ ಸುಮಾರು 15 ದಿನಗಳ ಕಾಲ ವಾರ್ಷಿಕ ದನಗಳ ಜಾತ್ರೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಹುದೊಡ್ಡ ಸಂಖ್ಯೆಯ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಷ್ಟ ಐತೆ. ಇಲ್ಲಿಗೆ ಶ್ರೀರಾಮ ಮತ್ತೆ ಹನುಮಂತ, ಸೀತಮ್ಮ ಎಲ್ಲರೂ ಬಂದಿದೆ ಅಂತ ಗೈಸ್. ಇಲ್ಲಿಗೆ ವನವಾಸದ ಟೈಮಿನಲ್ಲಿ ಇಲ್ಲಿ ಬಂದಿರೋದು. ನನಗೆ ನಮ್ಮ ಯಾರೋ ಸ್ವಲ್ಪ ಜನ ಹೇಳಿದ ಜ್ಞಾಪನ ಐತೆ. ಸೀತಾಮಾತೆ ಅಲ್ಲೇ ಸ್ನಾನ ಮಾಡಕ್ ಹೋಗಿದ್ರಂತೆ. ಅಲ್ಲೊಂದು ಗುಹೆ ಇದೆ. ಪೊಟ್ರೆ ಆಗಿದೆ. ಪೊಟ್ರೆ ಜಾಗದಲ್ಲಿ ಸೀತಾಮಾತೆ ಸ್ನಾನ ಮಾಡೋಕ್ಕೋಸ್ಕರ ಅಲ್ಲಿ ಹೋಗಿದ್ರಂತೆ. ಆಗ ಹನುಮಂತರವರು ಆ ಜಾಗವನ್ನು ಮಾಡಿಕೊಟ್ರಂತೆ. ಆ ಪೊಟ್ರೆಯನ್ನು ಕೊರೆದು ಕೊಟ್ಟಿದಂತೆ, ಭಾಗ ಮಾಡಿಕೊಟ್ಟಿದಂತೆ. ಅದು ಪುರಾತನ ಕಾಲದಿಂದ ಅದೊಂದು ಮಾತಿದೆ. ನಮ್ಗಳಿಗೂ ಗೊತ್ತಿಲ್ಲ, ನಾವು ಕೂಡ ಈ ಥರ ತಿಳ್ಕೊಂಡಿರೋದು ಇದೆ ಇಲ್ಲಿಯ ಮಾಹಿತಿ. ಥ್ಯಾಂಕ್ ಯು ಗೈಸ್. ಇನ್ನು ಮುಂದಕ್ಕೆ ಈಗ ದೇವಸ್ಥಾನಕ್ಕೆ ಹೋಗೋದ 3 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ನಿಮಗೆ ದರ್ಶನ ಮಾಡಿಸುತ್ತೇವೆ. ಮೇಡಮ್ ಅವ್ರಿಗೆ ಇಲ್ಲಿ ಫೋಟೋ ತಗೊಳ್ಬೇಕಂತೆ. ಬನ್ನಿ ತಗೊಳ್ಳೋಣ ಸಖತ್ತಾಗಿ. ಹಂಗೆ ಮಿಂಚಿಸೋಣ ಅವ್ರನ್ನ. ಬರ್ರಿ ಮೇಡಮ್ ಅವರೇ. ಯಾವ ಪೋಸ್ ಬೇಕು? ಯಾವ ಪೋಸ್ ಕೊಡ್ತೀರಾ? ಆ ಪೋಸಲ್ಲೆಲ್ಲ ತೆಗಿತೀನಿ ನಿಂತ್ಕೊಳ್ಳಿ. ಬಟ್ ಫೋಟೋ ಮಾತ್ರ ಕಳಿಸಲ್ಲ. ಪೂಜೆನೇ ಮಾಡೋದು. ಓಕೆ ನಿಂತ್ಕಾಯ್ತು. ತಗೊಳ್ಳೋಣ ಫೋಟೋ. ಚಚಿಕ್ ಪಚಿಕ್ 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 ಪಚಿಕ್. ಆಯಿತು. ಸರಿ ಆಯಿತು ಗೈಸ್. ದೇವಸ್ಥಾನ ಓಪನಿಂಗ್ ಸೆರೆಮನಿ ನಡೀತಾ ಇದೆ. ಬನ್ನಿ ಈಗ ದರ್ಶನ ಮಾಡೋಣ. ಬಂದಿರೋ ಕಾರ್ಯ ನೆರವೇರುವ ಸಾಧ್ಯತೆ ಇದೆ. ಈಗ ಅವ್ರು ನೋಡಿ ಕೀ ಹಿಡ್ಕೊಂಡು ಹೋಯ್ತಾವ್ರೆ ದೇವಸ್ಥಾನ ಓಪನ್ ಮಾಡೋಕ್ಕೆ. ಅದು ಅವ್ರಿಗಾಗಿ ಮಡಿಕೊಂಡಿರೋಂತಹ ಸ್ಲಿಪ್ಪರು. ನಮ್ಮ ಬಾಸ್ನಲ್ಲಿ ದರ್ಶನ ಮಾಡಿ ಇಲ್ಲಿಂದನೇ. ಜೈ ಆಂಜನೇಯ. ಬನ್ನಿ ನಿಮ್ಗೆಲ್ಲರಿಗೂ ದರ್ಶನ ಮಾಡಿಸ್ತೀನಿ. ಹಾಂ ಪೂಜೆ ತಗೊಂಡು ಬಂದ ದೇವಸ್ಥಾನಕ್ಕೆ.
ಇಲ್ಲಿ ಇವನು ಕೂಲ್ ಹಿಡ್ಕೊಂಡು ಎಳಿತಾವನೆ. ಎಳಿ ಮಗನೆ ಇಲ್ವಾ? ಏನು ಹಾ, ಅವ್ನು ಕೂಲ್ ಹಿಡ್ಕೊಂಡು ನಾ ಏನಪ್ಪ ಮಾಡಕ್ಕಾಗೋದು? ಬನ್ನಿಗ ದೇವಸ್ಥಾನ ದರ್ಶನ ಮಾಡಿಸ್ತೀನಿ, ಪೂಜೆ ಮಾಡಿಸ್ತೀನಿ. ಜೈ ಶ್ರೀರಾಮ್. ಬಾಸ್ ನೋಡಿ ಬಾಸ್, ಬಾಸು ಗೈಸ್, ಬಾಸ್ ಶ್ರೀ ಚುಂಚನಗಂಟೆ ಕ್ಷೇತ್ರದಲ್ಲಿ ಬಾಸು ಗೈಸ್. ಶ್ರೀ ಆಂಜನೇಯ ದರ್ಶನ ಪಡೆಯಿರಿ. ಶ್ರೀ ಆಂಜನೇಯ ಕ್ಷೇತ್ರ, ಶ್ರೀ ರಾಮಕ್ಷೇತ್ರ ಚುಂಚನಕಟ್ಟೆಯಲ್ಲಿ. ಆಹಾ, ಇಂಥ ಕ್ಷಣಕ್ಕೆ ಎಷ್ಟು ದುಡ್ಡು ಕೊಟ್ಟರು ಸಾಲದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗಡ್ಡ ಮಾಮಿ ಅಲ್ಲೋ ಕೂತ್ಕೋಬೇಕಂತೆ ಒಂದು ಗಳಿಗೆ, ಇಲ್ಲಾಂದ್ರೆ ಸಮಾಧಾನ ಆಯ್ಕಿಲ್ವಂತೆ. ಗೈಸ್ ಎಲ್ಲ ನೀಟಾಗಿ ದರ್ಶನ ಮಾಡ್ಕೊಂಡ್ರಾ? ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ. ನಾನು ಕೂಡ ಬೇಡ್ಕೊಂಡಿದ್ದೀನಿ ಇಲ್ಲಿಂದ. ಶ್ರೀ ಆಂಜನೇಯ ಸ್ವಾಮಿ ಅಲ್ಲಿ ದರ್ಶನ ಪಡೆದ್ವಲ್ಲ, ರಿಯಲ್ ಹನುಮಂತನೇ ಪಡೆದ ದರ್ಶನ. ಇದು ವಿಗ್ರಹ, ರಿಯಲ್ ಹನುಮಂತ. ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿದ್ರಲ್ಲ, ಅವರು ರಿಯಲ್ ಹನುಮಂತ. ನಮಗೆ ದರ್ಶನ ಕೊಟ್ಟಿರೋದು, ನಾವು ಭಾಗ್ಯವಂತರು. ಹಾಂ, ನನ್ನ ಜೊತೆ ನೀನು ಬಂದಿರೋದಕ್ಕೆ ನೀನು ಭಾಗ್ಯವಂತ ಆಗಿದ್ದೀವಿ ಇವತ್ತು. ನನ್ನ ಹೆಸರೇನು? ಶಿವ. ಎಸ್, ಮೇಡಮ್ ಅವರು ಜ್ವಾಳ ಬೇಕು ಅಂದರು. ನಾನೇ ಒಯ್ತೀನಿ ಅಂದೆ. ಇಲ್ಲ, ನೀವು ಕಾರೊಳಗೆ ಕುತ್ಕೊಳ್ಳಿ, ಇವತ್ತು ನಾನೇ ಇಸ್ಕೊಬರ್ತೀನಿ ಅಂತ. ಕಾರೊಳಗೆ ನೀವು ಕುತ್ಕೊಳ್ಳಿ, ಇವತ್ತು ನಾನೇ ಹೋಗಿ ಇಸ್ಕೊಬರ್ತೀನಿ ಅಂದ್ಬಿಟ್ಟು ಹೋಗಿ ಇಸ್ಕೊಬತ್ತಾ ಇರೋದು. ಅದ ಇಷ್ಟೊಂದು ಒಳ್ಳೆ ಬುದ್ಧಿ ಬತ್ತಲ್ಲ ದೇವರು, ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟದಲ್ಲ. ಜ್ವಾಳ ನಾವು ಕತ್ಕೊಂಡು ಸುಟ್ಕೊಂಡು ತಿಂತೀವಲ್ಲ, ಅದ್ರ ಮಜಾ ಇದ್ರಲ್ಲಿ ಸಿಗಲ್ಲ. ಆ ಮಜಾ ಇದ್ರಲ್ಲಿ ಸಿಗಲ್ಲ. 50 ರೂಪಾಯಿಗೆ ಒಂದು ಜೋಳಕ್ಕೆ. ಚೆನ್ನಾಗೈತೆ. ಎಷ್ಟು ದೇವಸ್ಥಾನಕ್ಕೆ ಬಂದಮೇಲೆ ಕಳ್ಳೆಪುರಿ ತಗೊಂಡು ಹೋಗ್ಲಿಲ್ಲ ಅಂದರೆ ಅವತ್ತಿನ ದಿನ ಫಿಲ್ ಆಗೋದೇ ಇಲ್ಲ. ದೇವಸ್ಥಾನಕ್ಕೆ ಬಂದಮೇಲೆ ಕಳ್ಳೆಪುರಿ ಅಂತ ತಗೋಬೇಕು, ಮನೆ ತಗೊಂಡು ಹೋಗ್ಬೇಕು. ಕಳ್ಳೆಪುರಿ ಖಾರ ಕಡಿಸ್ತಾ ಇದ್ದೀನಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಅಲ್ಲಿ ದೇವಸ್ಥಾನದಲ್ಲಿ ಸಿಕ್ಕ ದೇವ್ರ ವಿಡಿಯೋ ಮಾಡ್ಬಿಟ್ಟು ಎಂಡ್ ಮಾಡ್ತೀನಿ. ವಾಪಸ್ ಹೋಗೋಷ್ಟೊಳಗೆ ನಮ್ಮ ದೇವರು ಒಯ್ತೈತೆ ಮಾರ್ಗನಹಳ್ಳಿಗೆ ಗೈಸ್. ಇವಾಗ ಮಾರ್ಗನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗುತ್ತಂತೆ. ಆ ಊರ ಜನ ಇವರಿಗೆಲ್ಲ ಒಬ್ಬಟ್ಟಿನ ಊಟ ಹಾಕ್ಬೇಕಂತೆ. ಇವತ್ತು ಮಾರ್ಗನಹಳ್ಳಿಲಿ ನಮ್ಮ ಎಷ್ಟು ಜನ ಬಂದರೆ ನಮ್ಮ ಊರಲ್ಲಿ ಅವ್ರಿಗೆಲ್ಲ ಕಜಾಯ್ದು ಊಟ ಮಾಡ್ತಾರಂತೆ. ಕಜಾಯವಾ? ನಾನು ಒಬ್ಬಟ್ಟು ಅಂದ್ಬಿಟ್ಟೆ. ಕಜಾಯ್ದು ಊಟ ಎಷ್ಟು ಜನ ಬಂದವ್ರೆ ನಮ್ಮ ಊರಿಂದ ಅವರೆಲ್ಲ. ಇವತ್ತೆಲ್ಲ ಇಲ್ಲಿ ಆಲ್ಟ್ ನಮ್ಮ ಊರವರೆಲ್ಲ ಅಲ್ಲಿ ನಮ್ಮ ಊರಿಂದ ಇಲ್ಲಿಗೂ ನಡ್ಕೊ ಬಂದಿರೋದು. ಚುಂಚನಕಟ್ಟೆಗೆ ಹೋಗಿ ಚುಂಚನಕಟ್ಟೆಯಿಂದ ಪೂರ್ತಿ ಊರೆಲ್ಲ. ಎಷ್ಟು ಕಿಲೋಮೀಟರ್ ಹೇಳು? ನಿಮ್ಮೂರಿಂದ ಚುಂಚನಕಟ್ಟೆಗೆ ಹೆಚ್ಚು ಕಮ್ಮಿ 20 ಕಿಲೋಮೀಟ್ರು ಜಾಸ್ತಿ ಆಯ್ತದೆ ಗೈಸ್. ಒಂದು 25 ಕಿಲೋಮೀಟರ್ ಮೇಲೆ ಆಗುತ್ತೆ ಅಂತಾನೆ. ನಿಮ್ಮೂರಿಂದ ಕಟ್ಟೆಮೋಡಿಗೆ ಎಷ್ಟು? ಒಂದು 7-8 ಹಂಗಂದ್ರೆ 27 ಕಿಲೋಮೀಟ್ರು. ಚುಂಚನಕಟ್ಟೆ ಹಿಂಗೆ ನಡ್ಕೊ ಬಂದು ಪುನಃ ಚುಂಚನಕಟ್ಟೆಯಿಂದ ಪುನಃ ನಮ್ಮೂರ್ಗೆ ನಡ್ಕೊ ಬರೋದು. ಎಲ್ಲ ಓಡ್ತಾವ್ರೆ. ಮೈ ಕಲೆಕ್ಷನ್ ಆಗಿಲ್ಲ, ಕನೆಕ್ಷನ್ ಆಗೈತೆ ನನ್ನ. ಮಾಡು ವಿಡಿಯೋ ಮಾಡು ಗೈಸ್. ಫೈನಲಿ ದೇವ್ರು ಬಂತು. ಇದು ನಮ್ಮ ಹೆಂಡತಿ ಮನೆಯವರ ದೇವರು. ಇದು ಸಿದ್ದರಾಮೇಶ್ವರ ಸ್ವಾಮಿ ಮೋದೂರಿಂದ ಬಂದಿರೋ ದೇವರು. ಈಗ ಇಲ್ಲೇ ಮಾರ್ಗೊಂಡಹಳ್ಳಿಯಲ್ಲಿ ಸ್ಟೇ ಇವತ್ತು ಅಲ್ಲಿಂದ ಬಂದ ಜನಗಳಿಗೆಲ್ಲ ಯಾವ್ದು ಊಟ? ಕಜಾಯ್ದು ಊಟ ಅಲ್ವಾ? ಕಜಾಯ್ದು ಊಟ. ಅಲ್ಲಿಂದ ಬಂದ ಜನಗಳಿಗೆಲ್ಲ ಕಜಾಯ್ದ ಊಟ. ನೋಡಿ ಬಸವೇಶ್ವರ ಅಲ್ಲಿ ಬರ್ತಾ ಇದೆ. ಎಲ್ಲ ದರ್ಶನ ಮಾಡ್ಕೊಳ್ಳಿ. ಹಾಂ, ಗೊತ್ತಾಯ್ತು.
ಸಹಕಾರ ಇದೆ ನಿಜವೂ. ನಾನು ಇಷ್ಟೊಂದು ಜನ ಇರ್ತಾರಂತ ಅನ್ಕೊಂಡಿರ್ಲಿಲ್ಲ. ನೀನು ಇದಿರ್ಲಿ ನಾ ಇನ್ನು ನಮ್ಮೂರವರೆಲ್ಲ ಬಂದಿರಲ್ಲ ಆಗ ಇನ್ನೂ ಜಾಸ್ತಿ. ಇದು ಇನ್ನೊಂದು ಮಾರ್ಗನಹಳ್ಳಿ ಯಾವ ಊರು ಅಂದರೆ ನಮ್ಮ ಗೌರಿಕ ಅಂತೀನಿ, ಸಾರಿ, ನಮ್ಮ ರೂಪಕ ಇದ್ದಾರ ರಘುವಣ್ಣ ಅವರ ಹೆಂಡತಿ ಊರಿದು. ಇಲ್ಲೇ ಬರುತ್ತೆ ಮನೆ ಅಕ್ಕಪಕ್ಕ. ಈಗ ಅಲ್ಲೆಲ್ಲ ಹೋಗೋಕ್ಕೆ ಟೈಮ್ ಇಲ್ಲ. ಗೈಸ್ ನೋಡಿ, ಈಗ ಬಂತು ದೇವರು. ಗೈಸ್ ಫೈನಲಿ ಮನೆಗೆ ಬಂದು ನಮ್ಮ ಅತ್ತೆ ಮನೆಗೆ ಅವ್ರನ್ನ ಬಿಟ್ಬಿಟ್ಟು ಈಗ ನಾವು ಅರ್ಜೆಂಟಾಗಿ ಹೋಗ್ಬೇಕು. ತುಂಬ ಲೇಟ್ ಆಗಿದೆ. ನಮ್ಮ ಮಾಮೂಲಿ ನಮ್ಮದು ಕೆಲಸಗಳು ಇರ್ತಾವಲ್ಲ, ಡೈಲಿ ದಿನನಿತ್ಯದ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳಿಗೆ ನಾವು ಹೋಗಲೇಬೇಕು.